ವೀಕ್ಷಕರೇ, ಈಗಾಗಲೇ ಸಾಕಷ್ಟು ನಟ ನಟಿಯರು ನಮ್ಮ ಕನ್ನಡದ ನೆಲದಲ್ಲಿ ಬೆಳೆದು ನಂತರ ಕಾಲಿವುಡ್ ನಿಂದ ಹಿಡಿದು ಬಾಲಿವುಡ್ ಹಾಲಿವುಡ್ಗೂ ಕೂಡ ಹೋಗಿದ್ದಾರೆ. ಇದಕ್ಕೆ ಮುಖ್ಯ ಸಾಕ್ಷಿ ಎಂದರೆ ದೀಪಿಕಾ ಪಡುಕೋಣೆ ಅವರು. ವೀಕ್ಷಕರೇ, ಅವರ ಸಾಲಿನಲ್ಲಿಯೇ ಬರುವಂತಹ ಸಾಕಷ್ಟು ನಟ ನಟಿಯರು ಭಾರತ ಚಿತ್ರರಂಗದಲ್ಲಿ ಉತ್ತುಂಗ ಸ್ಥಾನಕ್ಕೆ ಹೋಗಿದ್ದಾರೆ. ಅದರಲ್ಲಿ ರಶ್ಮಿಕಾ ಮಂದಣ್ಣ ಅವರು ಕೂಡ ಒಬ್ಬರು. ವೀಕ್ಷಕರೇ, ರಶ್ಮಿಕಾ ಮಂದಣ್ಣ ಅವರು ಕಿರಿಕ್ ಪಾರ್ಟಿ ಎನ್ನುವ ಕನ್ನಡ ಸಿನಿಮಾದ ಮೂಲಕ ಪರಿಚಿತವಾಗಿ ನಂತರ ತೆಲುಗು ಇಂಡಸ್ಟ್ರಿ, ತಮಿಳ್ ಇಂಡಸ್ಟ್ರಿಗೆ ಕಾಲಿಡುತ್ತಾರೆ. ವೀಕ್ಷಕರೇ, ಇಲ್ಲಿಂದಲೇ ರಶ್ಮಿಕಾ ಅವರ ನಿಜವಾದ ಬಣ್ಣ ಬಯಲಾಗುವುದು. ಕರ್ನಾಟಕ ಕ್ರಶ್ ಅಂತ ಬೆಳೆಸಿದಂತಹ ಕನ್ನಡಿಗರಿಗೆ ಮತ್ತು ಕನ್ನಡಕ್ಕೆ ಮತ್ತು ಸಿನಿಮಾ ರಂಗಕ್ಕೆ ಪರಿಚಯಿಸಿದಂತಹ ರಕ್ಷಿತ್ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಅವರನ್ನೇ ಮರೆತು ಕನ್ನಡಕ್ಕೆ ಮತ್ತು ಕನ್ನಡಿಗರಿಗೆ ಅವಮಾನ ಮಾಡಿರುವುದನ್ನ ಈಗಾಗಲೇ ನೀವು ನೋಡಿರಬಹುದು. ಮತ್ತೊಮ್ಮೆ ಅದೇ ತಪ್ಪನ್ನ ಪುಷ್ಪ 2 ಸಿನಿಮಾದ ಸಕ್ಸಸ್ ಪ್ರೆಸ್ ಮೀಟ್ ನಲ್ಲಿ ಮಾಡಿದ್ದಾರೆ. ಏನೆಂದರೆ ವೀಕ್ಷಕರೇ, ಡಿಸೆಂಬರ್ 5ರಂದು ರಿಲೀಸ್ ಆದ ಪುಷ್ಪ 2 ಸಿನಿಮಾ ಎಲ್ಲೆಡೆ ಭರ್ಜರಿ ಪ್ರದರ್ಶನದಿಂದ ಭಾರತ ಚಿತ್ರರಂಗದ ಬ್ಲಾಕ್ ಬಸ್ಟರ್ ಆಗಿದೆ. ಇದೇ ಖುಷಿಯಲ್ಲಿ ತೇಲಾಡುತ್ತಿರುವ ರಶ್ಮಿಕಾ ಮಂದಣ್ಣ ಅವರು ಪ್ರೆಸ್ ಮೀಟ್ ಅನ್ನು ಕರೆದಿದ್ದರು. ನಂತರ ರಶ್ಮಿಕಾ ಅವರನ್ನ ಪ್ರೆಸ್ ಮೀಡಿಯಾದವರು ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದರು. ಅದರಲ್ಲಿ ಮುಖ್ಯವಾಗಿ ಒಬ್ಬ ಪತ್ರಕರ್ತ ನಿಮ್ಮ ಚೇಡ್ವುಡ್ ನ ಕ್ರಶ್ ಯಾರು ಎಂದು ಕೇಳುತ್ತಾನೆ. ಅದಕ್ಕೆ ಉತ್ತರಿಸಿದ ರಶ್ಮಿಕಾ ಶಾರುಖ್ ಖಾನ್ ಎಂದು ಹೇಳುತ್ತಾರೆ. ಇದರಲ್ಲಿ ಏನು ಸಮಸ್ಯೆ ಎಂದರೆ ವೀಕ್ಷಕರೇ, ಒಂದು ಬಾರಿ ಆಲೋಚಿಸಿ, ಶಾರುಖ್ ಖಾನ್ ಗಿಂತ ಅಂದಿನ ಕಾಲದಲ್ಲಿ ಯಾರೊಬ್ಬರು ನಮ್ಮ ಕನ್ನಡ ಚಿತ್ರರಂಗದ ನಟರು ಫೇಮ್ ಅನ್ನು ಹೊಂದಿರಲಿಲ್ಲವೇ ಎಂಬುದನ್ನೇ ಕನ್ನಡಿಗರು ಈಗ ರಶ್ಮಿಕಾ ಮಂದಣ್ಣ ಅವರಿಗೆ ಕೇಳುತ್ತಿರುವ ಪ್ರಶ್ನೆ. ವೀಕ್ಷಕರೇ, ಅಷ್ಟೇ ಅಲ್ಲದೆ ಮತ್ತೊಮ್ಮೆ ಪತ್ರಕರ್ತ ಮುಂದಿನ ಸಿನಿಮಾವನ್ನ ಯಾವ ಡೈರೆಕ್ಟರ್ ಗಳಲ್ಲಿ ಮಾಡಲು ಬಯಸುತ್ತೀರಾ ಅಂತ ಕೇಳಿದಾಗಲೂ ಅವರು ತಮ್ಮನ್ನ ಬೆಳೆಸಿದಂತಹ ರಿಷಬ್ ಶೆಟ್ಟಿ ಅವರ ಹೆಸರನ್ನು ತೆಗೆದುಕೊಳ್ಳುವುದೇ ಇಲ್ಲ. ಅದರ ಬದಲು ಬಾಲಿವುಡ್ ನ ಡೈರೆಕ್ಟರ್ ಸಂಜು ಬನ್ಸಾಲಿ ಅವರನ್ನ ಹಾಡಿ ಹೊಗಳುತ್ತಾರೆ. ಇದರಿಂದ ರಶ್ಮಿಕಾ ಅವರಿಗೆ ತಾನು ಬೆಳೆದು ಬಂದ ಹಾದಿಯನ್ನ ಮರೆತು ಹೋಗಿದ್ದಾರೆ ಎಂದು ಕನ್ನಡಿಗರು ಮತ್ತು ಕನ್ನಡದ ಅಭಿಮಾನಿಗಳು ಮತ್ತೊಮ್ಮೆ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ಟ್ರೋಲ್ ಮಾಡುತ್ತಿದ್ದಾರೆ. ವೀಕ್ಷಕರೇ, ಕನ್ನಡದಲ್ಲಿ ಒಂದು ಗಾದೆ ಇದೆ, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದರಂತೆ ಅಂತ. ಹಾಗೆ ರಶ್ಮಿಕಾ ಅವರು ಕೂಡ ಬೇರೆ ಸಿನಿಮಾಗಳ ಮದದಲ್ಲಿ ಇಂದು ಬೆಳೆಸಿದಂತಹ ಕನ್ನಡವನ್ನ ಮತ್ತು ಕನ್ನಡಿಗರನ್ನ ಮರೆತು ಹೋಗಿದ್ದಾರೆ ಎಂದರೆ ತಪ್ಪಾಗೋದಿಲ್ಲ. ವೀಕ್ಷಕರೇ, ರಶ್ಮಿಕಾ ಮಂದಣ್ಣ ಅವರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ನೀವು ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ.